Welcome to the Pandya 420 blogs, guys. After long time, ಪಾಂಡ್ಯ ಮತ್ತೆ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನನಗೆ ಗೊತ್ತು ನಿಮ್ಗೆ ಕತ್ಲು ಬರಾಕೋತೈತೆ ಅಂತಂದು. ವೇಟ್ ಫಾರ್ ದ ಸಮ್ ಮೂಮೆಂಟ್ ಬಿಕಾಸ್ ಸೂರ್ಯ ಈಸ್ ಇನ್ ಮೈ ಬಿಹ್ಯಾಂಡ್. ಓಕೆ, ಈಗ ಯಾಕೆ ಸ್ವಲ್ಪ ಬ್ಲಾಗಿಂಗ್ ಮಾಡೋದು ನಿಲ್ಸಿದ್ನಿ ಅಂತಂದ್ರೆ ಮೊನ್ನೆ ಒಂದು ಕಾಂಪಿಟೇಷನ್ ಹೋಗಿದ್ದೆ ನಾನು. ಎಸ್, ಕಾಂಪಿಟೇಷನ್ ಇದೆ ಅಂದ್ರೆ ಸ್ಮಾರ್ಟ್ ಪೀಪಲ್ ಯಾರ್ಯಾರು ಇದ್ರಿ ಎಲ್ಲ ಕರೆದಿದ್ರು. ಅದರೊಳಗೆ ನನಗೆ ಫಸ್ಟ್ ಪ್ರೈಸ್ ಕೊಟ್ಟರು. ಎಲ್ಲ ಹೇಳ್ಕೊಳಂಗಿಲ್ಲ ನಾನು, ಆದರೂ ನೀವು ನಮ್ಮವರಲ್ಲ, ಅದ್ರ ಸಂಬಂಧ ಹೇಳ್ಬೇಕಂತಂದ್ರೆ ನಿಮಗೆ ಹೇಳ್ರಿ, ಹೆಂಗದ್ರಿ ಎಲ್ಲರೂ? ಆರಾಮದಿರಿ? ಭಾಳ ದಿವಸ ಅದು ಮಾಡಿಬಿಡಲ್ಲ ನೋಡಿ. ಯಾರೆಲ್ಲ ಆರಾಮಿದ್ರ ಕಮೆಂಟ್ನ್ಯಾಗ ಆರಾಮದೀವಿ ಪಾಂಡ್ಯ ಅಂತ ಹಾಕ್ರಿ. ಹಾಂ, ಮತ್ತು ಏನೇನು ನಡೆಸಿರಿ ಎಲ್ಲರೂ? ಎಲ್ಲರೂ ಜೋರಿದ್ರೆ ಹೇಳ ಬನ್ನಿ ನೀವೆಲ್ಲ. ಹಾಂ, ವಾಕಿಂಗ್ ಬಂದಿದ್ದೆ. ಆ್ಯಕ್ಚುಲಿ ಒಂದು 6000 ಸ್ಟೆಪ್ಸ್ ನಡಿಬೇಕಂತಂದು ಮೈಂಡ್ಸೆಟ್ ಇತ್ತು. ನಡೆದೆ 100 ಸ್ಟೆಪ್ಸ್ ನಡೆದೆ. ಬ್ಯಾಸರ ಆತಂದು ಬಂದು ಇಲ್ಲಿ ಕುಂತು ಹೇಳ್ಬೇಕಂದ್ರೆ, ಯಾಕಂದ್ರೆ ಐ ಹ್ಯಾವ್ ಫಿಟ್. ಆ್ಯಕ್ಚುಲಿ ನೋಡ್ರಿ, ಫಿಟ್ ಕಾಣ್ತೀನಿಲ್ಲ ನಿಮಗೆ ಎಲ್ಲಿ ಗೊತ್ತಾಗಬೇಕು ಫಿಟ್ ಅಂದ್ರೆ. ಫಿಟ್ ಅಂದ್ರೆ ನಾನು ನೋಡ್ರಿ ತೋರಿಸೋ, ಇದಕ್ಕಂತಾರೆ ಫಿಟ್ ಅಂದ್ರೆ. ಇದಕ್ಕೆ ಇದಕ್ಕೆ ಫಿಟ್ ಅಂತಾರೆ. ನೀವು ನನ್ನಂಗೆ ಮುಂಜಾನೆ ಎದ್ದು ವಾಕಿಂಗ್ ಮಾಡೋಕೆ ಕಲಿತ್ರಂದ್ರೆ ನಿಮಗೆ ಫಿಟ್ನೆಸ್ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಸಿಗುತ್ತೆ. ಮನೆ ಕರೆದಿದ್ರು, ಅಲ್ಲೇ ಅಲ್ಲ ಹೇಳಂಗಿಲ್ಲ, ಕರೆದಿದ್ರು ಫಿಟ್ನೆಸ್ ಸಂಬಂಧನ. ನಾ ಒಲ್ಲಂತಂದೇವ್ರಿಗೆ ಹೇಳ್ಬೇಕಂತಂದ್ರೆ, ಎಲ್ಲಿ ಮಟ್ಟ ವಾಕಿಂಗ್ ಮಾಡ್ತೀನಪ್ಪ ಅಂತಂದ್ರೆ ನೀವು ಕೇಳಿದ್ರೆ ಗಾಬರಿ ಆಗ್ಬಿಡ್ತೀರಿ. ಆದರೂ ಹೇಳ್ತೀನಿ, ಗಾಬರಿ ಯಾರು ನೀವು? ಯಾಕಂದ್ರೆ ನೋಡ್ರಿ, ನಾನು ಸಣ್ಣವಿದ್ದಾಗಿಂದೂ ಕನ್ಯಾಕುಮಾರಿಯಿಂದ ಹಿಡಿದು ಜಮ್ಮು ಕಾಶ್ಮೀರ ಮಟ್ಟ ವಾಕಿಂಗ್ ಮಾಡ್ತಿದ್ದೆ. ಈಗಿನ ಹುಡುಗರಲ್ಲ ಚಡ್ಡಾಗಿ ಹೇತ್ಕೊಂಡ್ಬಿಡ್ತಾರಲ್ಲ ಇಂಥವು ಮಾಡಿದ್ರೆ. ಹಾಕೋಣ ಇಂಥವಲ್ಲ ಯಾರ ಕೆಲಸ. ನನ್ನ ರುಟೀನ್ ಹೇಳ್ತೀನಿ ಕೇಳ್ರಿ. ನಾನು ಪ್ರತಿದಿನ ಸುಮಾರು 2 ಗಂಟೆಗೆ ಹೇಳ್ತಿದ್ದೆ. ನಾನು 2 ಗಂಟೆಗೆ ಎದ್ದು 3 ಗಂಟೆ ಮಟ್ಟ ಸಂಡಸಕ್ಕೆ ಹೋಗಿ 4 ಗಂಟೆ ಮಟ್ಟ ಬುಕ್ಕ ಓದಿ 5 ಗಂಟೆ ಮಟ್ಟ ಯೋಗ ಮಾಡಿ 6 ಗಂಟೆ ಮಟ್ಟ ರನ್ನಿಂಗ್ ಮಾಡಿ 7 ಗಂಟೆ ಮಟ್ಟ ನಾ ಏನೋ ಮಾಡ್ತಿದ್ದೆ ರೀ. 7 ಗಂಟೆ ಮಟ್ಟ ನಾ ಏನು ಮಾಡ್ತಿದ್ದೆ? ಹೋಲಿಬಿಡ್ರಿ, ಇವೆಲ್ಲ ಇರ್ತಾವೆ. 7 ಗಂಟೆ ಮಟ್ಟ ಮಾಡ್ತಿದ್ದನ ಅಲ್ಲ. ಇವೆಲ್ಲ ಹೆಂಗೆ ಹೇಳ್ಬೇಕಪ್ಪ, ಹೆಂಗೆ ಜನ್ರೇಷನ್ ಹುಡುಗರಿಗೆ. ನೀವು ನಿಮ್ಮ ಊರಾಗಿದ್ರೆ ಕೇಳ್ರಿ ಯಾರಿಗಾರ, ಪಾಂಡ್ಯ ಕನ್ಯಾಕುಮಾರಿಯಿಂದ ಹಿಡಿದು ಜಮ್ಮು ಕಾಶ್ಮೀರ ಮಟ್ಟ ವಾಕಿಂಗ್ ಹೋಗಿದ್ದಂತಂದು. ನೀವು ಇಷ್ಟ ಕೇಳ್ರಿ, ಮಾಂಬೆ ಅವು ಹಾರ್ಲಿಕ್ಕೆ ಮಾತಾಡ್ರಿ. ಹಿಂಗೆ ಅಂತಾರ ಮಾಡ ಬಂದು ಅಂದತಾರ. ಯಾಕಂದ್ರೆ ನನ್ನನ್ನು ಬಿಟ್ಟರೆ ಈ ರೀತಿ ಯಾರು ಸ್ಟಂಟು ಮತ್ತು ಮ್ಯಾರಥಾನ್ ಗೊತ್ತು? ಮ್ಯಾರಥಾನ್ ನಮ್ಮ ಕಡೆ ಗಿಗಾಥಾನ್ ಇತ್ತು, ಅದಕ್ಕೆ ಹೋಗಿದ್ದೆ ನಾನು. ಮ್ಯಾರಥಾನ್ ಒಳಗೆ ಸಣ್ಣ ಪ್ಲೇಯರ್ಸ್ ಇದ್ದರು, ನಾವು ಗಿರಾಥಾನ್. ಇಷ್ಟೆಲ್ಲ ಹೇಳ್ತಿದ್ದೆ. ಇವಾಗ ನಾನು ನೋಡಿ ಕಲಿಯೋದು ಭಾಳ ಇದ್ದೀವು, ಭಾಳ ಅಂದ್ರೆ ಭಾಳ ಐತೆ. ಹೇಳ್ಕೊಡ್ತೀನಿ, ಒಂದೊಂದೊಂದೊಂದು ಮುಂದೆ ಬ್ಲಾಗ್ಸ್ ಬರ್ತಾವೆ. ಹೇಳ್ಕೊಡ್ತೀನಿ ಬರ್ರಿ. ಈಗ ಒಂದು ಸ್ವಲ್ಪ ಫಸ್ಟ್ ಕ್ಲಾಸ್ ಎಕ್ಸಸೈಸ್ ಮಾಡೋಮು. ಎಕ್ಸಸೈಸು ಹೆಂಗೆ ಮಾಡ್ತಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಬರ್ರಿ.
ಥರ ಪ್ರತಿದಿನ ಮಾಡೋದ್ರಿಂದ ಫಿಟ್ನೆಸ್ಸು ನಿಮ್ಮ ಬಾಡಿ ಹೆಲ್ತ್ ಆಗಿರುತ್ತೆ. ಓಕೆ ರೀ, ಸ್ವಲ್ಪ ಜಾಸ್ತಿನೇ ಸುಸ್ತಾಯಿತು. ಆ್ಯಕ್ಚುಲಿ ಭಾಳ ದಿವಸ ಆಯ್ತು ಎಕ್ಸಸೈಸ್ ಬಿಟ್ಟು, ಬಟ್ ಈಗ ಸ್ಟಾರ್ಟ್ ಮಾಡಿದ್ದೀನಿ ವಾಪಸ್ಸು. ಥಂಡಿಗೆ ನಮ್ದು ಒಂಥರ ತಿಂಡಿ ಇದ್ದಂಗೆ ಎಕ್ಸಸೈಸು. ಹಾಗಾಗಿ ಬೆಳಗ್ಗೆ ಹೇಳೋಕ್ಕೆ ಎಚ್ಚರ ಆಗುತ್ತೆ ಮಾರಿ, ಎಚ್ಚರ ಆಗುತ್ತೆ. ಸ್ವಲ್ಪ ಫ್ಯಾಟ್ ಬಂದಿದೆ, ಅದನ್ನು ಹೇಗಾದರೂ ಮಾಡಿ ಇನ್ನೊಂದು ತಿಂಗಳು ಅಥವಾ 1.5 ತಿಂಗಳಲ್ಲಿ ಕರಗಿಸ್ಕೋಣ. ಓಕೆ, ಎಕ್ಸಸೈಸ್ ಮಾಡ್ತಾ ಇರ್ರಿ, ಫಸ್ಟ್ ಕ್ಲಾಸ್ ಎನರ್ಜಿ ಬರ್ತಾ. ಸ್ವಚ್ಛವಾದ ಉಸಿರನ್ನೇ ತೆಗೆದುಕೊಳ್ಳಬೇಕು. ಓಕೆ, ವಾತಾವರಣದಲ್ಲಿ ಥಂಡಿ ಅಂದಾಗ ಒಂದು ನೆನಪು ಬಂದು ನೋಡ್ರಿ, ನವಂಬರ್ ಡಿಸೆಂಬರ್ದಾಗ ಎಲ್ಲರದು ಮದುವೆ ಹಾಕೋದೈತಿ. ನಮ್ಮನ್ನು ನೋಡಿದ್ರೆ ಬರೀ ಕೆಮ್ಮು, ನೆಗಡಿ, ಜ್ವರ ಇಂಥ ಬರಾಕುಂತಾವ. ಏನು ಮಾಡ್ಬೇಕು ನಾವು? ಓಕೆ ಗಾಯ್ಸ್, ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ಬ್ಲಾಗಿಗೆ ಸಿಗೋಣ. ಅಲ್ಲಿ ಮಟ್ಟ ಮಸ್ತಂಗ ಲೈಕು, ಶೇರು, ಕಮೆಂಟು ಮಾಡ್ತಾಯಿರ್ರಿ. ಓಕೆ.